ಇದೇ ಫೆಬ್ರವರಿ 1ನೇ ತಾರೀಕಿನಿಂದ ಗೃಹಲಕ್ಷ್ಮಿಯರಿಗೆ 2,000 ಬದಲು 4,000 ಹಣ ಪ್ರತಿ ತಿಂಗಳ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಹೌದು ಸ್ನೇಹಿತರೆ, ಭರ್ಜರಿ ಗುಡ್ ನ್ಯೂಸ್ ಇದು ಗೃಹಲಕ್ಷ್ಮಿಯರಿಗೆ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕಡ್ಡಾಯವಾಗಿ ಎಲ್ಲರೂ ತಿಳ್ಕೊಳ್ಳೇಬೇಕು. ಜಸ್ಟ್ ಸುಮ್ಮನೆ ಇಮೇಜ್ ಮಾಡಿ ನೀವು ಪ್ರತಿ ತಿಂಗಳ 2,000 ಬರುತ್ತಲ್ಲಿ 4,000 ಹಣ ಬಂತಂದ್ರೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈಗ ಭರ್ಜರಿ ಬಂಪರ್ ಪ್ಲಾನ್ ಅನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿರುವಂತದ್ದು. ಹೌದು ಸ್ನೇಹಿತರೆ, ಇನ್ ಮುಂದೆ ನಿಮಗೆ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಕೆಲವರಿಗೆ ಡೌಟ್ ಇರ್ಬೋದು, ಇಲ್ಲಿ ರಾಜ್ಯ ಸರ್ಕಾರನೇ ಸರಿಯಾದ ರೀತಿಯಲ್ಲಿ 2,000 ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಒಂದು ತಿಂಗಳದ್ದು ಇನ್ನೊಂದು ತಿಂಗಳಿಗೆ ಕೊಡುತ್ತೆ, ಇನ್ನೊಂದು ತಿಂಗಳದ್ದು ಮತ್ತೊಂದು ತಿಂಗಳಿಗೆ ಕೊಡುತ್ತಂತ. ಆದ್ರೂ ಕೂಡ ಈ ಮಾಹಿತಿ 100% ನಿಜ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರ ಖಾತೆಗೆ ಪ್ರತಿ ತಿಂಗಳ ಇನ್ಮೇಲೆ ಫೆಬ್ರವರಿ 1ನೇ ತಾರೀಕಿನಿಂದ ಅಂದ್ರೆ ಫೆಬ್ರವರಿ ತಿಂಗಳಿಂದಲೇ 4,000 ಹಣ ನಿಮ್ಮ ಖಾತೆಗಳಿಗೆ 2,000 ಬದಲು 4,000 ಹಣ ಜಮಾ ಆಗುತ್ತೆ. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಏನಿದು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ. ಫೆಬ್ರವರಿ ತಿಂಗಳಿಂದ 4,000 ರೂಪಾಯಿ ಹಣ ಯಾವ ರೀತಿ ನಿಮ್ಗೆ ಜಮಾ ಆಗುತ್ತೆ, ಯಾರ್ಯಾರು ಪಡಿತಾರೆ, ಇದು ಎಲ್ಲರಿಗೂ ಅನ್ವಯ ಆಗುತ್ತಾ, ಯಾರ್ಯಾರು ಈ ಒಂದು 4,000 ರೂಪಾಯಿ ಹಣವನ್ನ ಪಡಿಬಹುದು, ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಕ್ಲಾರಿಟಿಯನ್ನ ನಿಮಗೆ ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರೋದು ಕೆಲಸ ಇಷ್ಟೇ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಗೃಹಲಕ್ಷ್ಮಿಯರಿಗೆ ಬಂದಿರುವಂತ ಹೊಸ ಅಪ್ಡೇಟ್ ಇದು. ಎಲ್ಲರೂ ಒಂದ್ ಸ್ವಲ್ಪ ತಲೆ ಕೆಡಿಸ್ಕೊಳ್ಳುವಂತ ವಿಚಾರ. ಯಾಕಂದ್ರೆ 4,000 ರೂಪಾಯಿ ಹಣ ಯಾವ ರೀತಿ ಬರುತ್ತಪ್ಪ, ಯಾರು ಕೊಡ್ತಾರೆ, ಈ 2,000 ರೂಪಾಯಿ ಹಣ ಸರಿಯಾಗಿ ಕೊಡ್ತಾ ಇಲ್ಲ, 4,000 ರೂಪಾಯಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಇಲ್ಲಿ ನಿಮಗೆ ಒಂದು ಮಾತ್ರ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ನಿಮಗೆ ಇಲ್ಲಿ ರಾಜ್ಯ ಸರ್ಕಾರವೇ ಈ 4,000 ರೂಪಾಯಿ ಹಣವನ್ನ ಕೊಡ್ತಾ ಇಲ್ಲ. ಅಂದ್ರೆ ಇಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಈ ಒಂದು ಹಣ. ಹೌದು ಸ್ನೇಹಿತರೆ, ಇಲ್ಲಿ ಏನು ಹಣಕಾಸಿನ ಸಚಿವೆ ಆದಂತ ನಿರ್ಮಲ್ ಸೀತಾರಾಮನ್ ಏನಿದ್ದಾರೆ, ಈ ರೀತಿಯಾದಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಹೌದು ಸ್ನೇಹಿತರೆ, ಮೋದಿ ಸರ್ಕಾರ ಏನಿದೆ, ಈಗ ನಾವು ಕೂಡ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣವನ್ನ ಕೊಡ್ಬೇಕಂತೇಳಿ ಪ್ಲಾನ್ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಕ್ಲಿಕ್ ಆಗಿದೆ. ನಿಮಗೆ ಗೊತ್ತಿರಬಹುದು, 5 ಗ್ಯಾರಂಟಿಗಳನ್ನ ಕೊಟ್ಟಾದ್ಮೇಲೆ ಬಹಳಷ್ಟು ಕ್ಲಿಕ್ ಆಗಿದೆ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿಯಾದಂತ ಒಂದು ಪ್ಲಾನ್ ಅನ್ನ ಮಾಡೋಣ, ನಾವು ಕೂಡ ಗೃಹಲಕ್ಷ್ಮಿಯರಿಗೆ ಮಹಿಳೆಯರಿಗೆ ಒಂದು ಹಣವನ್ನು ಕೊಡೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಇದೇ ಏನು ಫೆಬ್ರವರಿಯಲ್ಲಿ ಈ ಒಂದು ಕೇಂದ್ರ ಸರ್ಕಾರದ ಒಂದು ಬಡ್ಜೆಟ್ ನಡೆಯುತ್ತೆ. ಈ ಒಂದು ಬಡ್ಜೆಟ್ ಮೊನ್ನೆ ಏನ್ ಮಾಡ್ತಾರೆ, ಅದರಲ್ಲಿ ಮಹಿಳೆಯರಿಗೆ ಈ ಒಂದು ಪ್ರತಿ ತಿಂಗಳ ಹಣ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಹೌದು ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಇಲ್ಲಿ ಕನ್ಫರ್ಮ್ ಆದಂತ ಮೆಸೇಜ್ ಬಂದಿರುವಂತದ್ದು, ನಾವು ಕೂಡ 2,000 ರೂಪಾಯಿ ಮಹಿಳೆಯರಿಗೆ ಕೊಡೋಣ ಪ್ರತಿ ತಿಂಗಳ. ರಾಜ್ಯ ಸರ್ಕಾರ ಯಾವ ರೀತಿ ಕೊಡುತ್ತೆ ಅದೇ ರೀತಿಯಾಗಿ 2,000 ರೂಪಾಯಿ ಕೊಡೋಣ ಗೃಹಲಕ್ಷ್ಮಿಯರಿಗೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅಂದ್ರೆ ನಿಮ್ಗೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಏನಂದ್ರೆ ಒಟ್ಟಿಗೆ ರಾಜ್ಯ ಸರ್ಕಾರದ ಕಡೆಯಿಂದ 2,000 ಮತ್ತೆ ಕೇಂದ್ರ ಸರ್ಕಾರದ ಕಡೆಯಿಂದ 2,000 ಒಟ್ಟಿಗೆ 4,000 ಹಣ ಬಿಡುಗಡೆ ಆಗುವಂತ ಎಲ್ಲಾ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ತಿಳಿದು ಬಂದಿದೆ. ಹಾಗಾದ್ರೆ ನಿಮಗೆ ಇದೊಂದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಡವರಿಗೆ 4,000 ಹಣ ಬರುತ್ತೆ ಅಂದ್ರೆ ಇದೊಂದು ಎಷ್ಟೋ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಫೆಬ್ರವರಿ ತಿಂಗಳವರೆಗೆ ನಾವು ಜಸ್ಟ್ ಇನ್ನೇನು ಕೆಲವೇ ದಿನಗಳು ಅಲ್ಲಿ ಆದ್ಮೇಲೆ ನಿಮ್ಗೆ ಫೆಬ್ರವರಿಯಲ್ಲಿ ಈ ಒಂದು ಬಡ್ಜೆಟ್ ಮಂಡನೆ ಆಗುತ್ತೆ ಕೇಂದ್ರ ಸರ್ಕಾರದ್ದು. ಸೊ ಅದರಲ್ಲಿ ಬಡ್ಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅವಾಗ ನಿಮ್ಗೆ ಅಲ್ಲಿ ಅಪ್ರೂವಲ್ ಆಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಕೇಂದ್ರ ಸರ್ಕಾರದ ಕಡೆಯಿಂದ 2,000 ಮತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ 2,000 ಒಟ್ಟಿಗೆ 4,000 ಹಣ ಪಡೆಯುವಂತ ಭಾಗ್ಯ ನಿಮ್ಮದಾಗಿರುತ್ತೆ. ಹಾಗಾದ್ರೆ ಸ್ವಲ್ಪ ದಿನ ವೇಟ್ ಮಾಡಿ, ನಿಮಗೆ ಮತ್ತೊಂದು ಹೊಸ ಅಪ್ಡೇಟ್ ಮುಖಾಂತರ ತಿಳಿಸ್ಕೊಡ್ತೀನಿ. ಈ 4,000 ರೂಪಾಯಿ ಹಣ ಪಡೆಯೋದು ಹೇಗೆ, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತೀನಿ.